ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ರಾಜಕೀಯ ವ್ಯಕ್ತಿಗಳು ತಮ್ಮ ಸದನದಲ್ಲಿ ಮತ್ತು ಲೋಕಸಭೆಯಲ್ಲಿ ಆಡಿರೋ ಮಾತುಗಳನ್ನು ಗಮನಿಸಿ ಅವರು ನೀಡ್ತಿರುವಂತಹ ಗೊಂದಲಮಯ ಮತ್ತು ಅವಿವೇಕದ ಮಾತುಗಳಿಂದಾಗಿ ಸಮಾಜದಲ್ಲಿ ಒಂದು ಸಂಘರ್ಷ ಉಂಟಾಗಿದೆ. ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಮಾತನಾಡುವಾಗ ಇತ್ತೀಚೆಗೆ ಅಂಬೇಡ್ಕರ್ ಹೆಸರು ಹೇಳೋದು ಒಂದು ವ್ಯಸನ ಆಗಿದೆ. ಅಂಬೇಡ್ಕರ್ ಹೆಸರು ಹೇಳೋದ್ರ ಬದಲು ದೇವರ ಹೆಸರು ಹೇಳಿದರೆ ನಿಮಗೆ ಪುಣ್ಯನ ಸಿಗುತ್ತೆ ಅಂತ ಹೇಳೋವಂಥ ಮಾತುಗಳು ಸಂವಿಧಾನವನ್ನು ಮೀರಿ ಆಡೋ ಮಾತುಗಳು. ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವವನ್ನು ಗೌರವಿಸಿರುವಂಥವ್ರು ಆಡುವಂಥ ಮಾತುಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದನ ಇರೋದು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೋಸ್ಕರ, ದಾರಿ ಕಂಡುಕೊಳ್ಳೋಕ್ಕೋಸ್ಕರ ಇರೋವಂಥ ಸದನ ಅದು. ಪಾರ್ಲಿಮೆಂಟ್ ಅಂದ್ರೇ ಅರ್ಥ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಮನನ ಮಾಡಿಕೊಂಡು ಅವ್ರಿಗೆ ಯೋಗ್ಯವಾದ ಯೋಜನೆಗಳನ್ನ ರೂಪಿಸಿ ಕಾರ್ಯಗತಗೊಳಿಸಲಿಕ್ಕೆ ತೀರ್ಮಾನ ಕೈಗೊಳ್ಳುವಂಥ ಇರೋವಂಥ ಜಾಗ ಅದು ಪಾರ್ಲಿಮೆಂಟ್. ಅದು ಬಿಟ್ಟು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ BJPಯವರು ಕಾಂಗ್ರೆಸ್ನವ್ರು ಬೈಯೋದು, ಕಾಂಗ್ರೆಸ್ನವ್ರು BJP ಬೈಯೋದು, ಸದನಗಳನ್ನು ಅವರವ್ರನ್ನ ಈ ಥರ ಬೈಲಿಕ್ಕೆ ಬಳಸ್ಕೊಳ್ಳೋದು ಅದು ಅಧಿಕಾರದ ದುರುಪಯೋಗ ಮತ್ತು ಪಕ್ಷಗಳ ದುರ್ನಡತೆ ಕೂಡ. ರಾಜಕೀಯ ವ್ಯಕ್ತಿಗಳು ತಮ್ಮ ನಾಲ್ಗೆಯನ್ನು ಇತ್ತೀಚೆಗೆ ಬಹಳ ಹರಿಬಿಟ್ಟಿದ್ದಾರೆ. ಈ ರೀತಿ ಅನ್ಡೆಮೊಕ್ರೆಟಿಕ್ ಆಗಿ ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ಬಳಸೋದು ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಈಗ ಜನರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ದೇನೆ, ಜನರ ಚಿಂತನೆಗಳ ಬಗ್ಗೆ ಆಲೋಚನೆ ಮಾಡಿದ್ದೇನೆ, ಜನರ ಕ್ಷೇಮದ ಬಗ್ಗೆ ಆಲೋಚನೆ ಮಾಡಿದ್ದೇನೆ. ತಮ್ಮ ಪಕ್ಷಗಳ ಮೇಲಾಟಕ್ಕೋಸ್ಕರವಾಗಿ ಅವರವರ ಕಾರ್ಯಕರ್ತರು, ಅವರವರ ಅಭಿಮಾನಿಗಳು, ಅವರವರ ಮತದಾರರು ಈಗ ಬೀದಿಗೆ ನಿಂತಿದ್ದಾರೆ. ಇಲ್ಲಿ ಕಣ್ಣಿಗೆ ಕಾಣ್ತಾ ಇರೋದೇನು ಅಂತ ಅಂದರೆ, ದಲಿತ ಸಮುದಾಯವನ್ನು ಓಲೈಸಿಕೊಂಡು ನನ್ನ ಮತದಾರನಾಗಿ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಒಳಗಿನ ಗುದ್ದಾಟಗಳು. ದಲಿತ ಸಮುದಾಯಗಳು ಅಷ್ಟು ದಡ್ರೇನಲ್ಲ. ಇವರು ಅವ್ರನ್ನ ಬೈದಾಕ್ಷಣ ಅಥವಾ ಇಲ್ಲಿ ಇವರು ನನ್ನ ಪ್ರೀತಿಸ್ತಾರೆ ಅಂತ ಭಾವಿಸುವಂಥ ಮನುಷ್ಯರು ಕೂಡ ಅಲ್ಲ. ಅವ್ರಿಗೆ ವಿವೇಚನೆ ಇದೆ. ರಾಜಕಾರಣಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು, ತಮ್ಮ ಎಲ್ಲೇ ಮೀರಿ ಮಾತನಾಡೋದನ್ನು ಜನರು ಸಹಿಸೋದಿಲ್ಲ. ನಮ್ಮ ಸಿಕ್ಕಿರೋ ಅಧಿಕಾರದಲ್ಲಿ ನಾವು ಸಾರ್ವಜನಿಕ ದುಡ್ಡಿನಲ್ಲಿ ನಾವು ಪಡ್ತಾ ಇರೋ ಸಂಬಳದಲ್ಲಿ ನಾವು ಗೌರವ ನಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಲಿ. ದೇಶ ಸೇವೆ ಮಾಡಲಿಕ್ಕೆ ಅಲ್ಲಿ ಕೂರಿಸಿದ್ದಾರೆ ಹೊರತು ಹೀಗೆ ಕಿತ್ತಾಟ ಗದ್ದಲ ಹುಟ್ಟಾಕ್ಲಿಕ್ಕಲ್ಲ. ಇದನ್ನು ಅಮಿತ್ ಶಾ ಅವರು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಸದನವೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಮಿತ್ ಶಾ ಅವರು ಜನರಿಗೆ ಪೂರ್ತಿ ಬುದ್ಧಿ ಹೇಳೋ ಸ್ಥಿತಿಲಿಲ್ಲ. ಅವರು ದೇವ್ರನ್ನ ಪ್ರಾರ್ಥಿಸಿ ಒಳ್ಳೆಯದಾಗುತ್ತೆ ಅಂತ ಹೇಳಿದಾದ್ರೆ ಯಾರು ಏನು ಪ್ರಾರ್ಥಿಸಿದರೆ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರವ್ರಿಗೆ ಗೊತ್ತಿದೆ. ಅದು ಅಣಕಕ್ಕೆ ಕಾರಣ ಆಯ್ತಿದ್ದು. ಜೊತೆಗೆ ಅಮಿತ್ ಶಾನ ಬೈಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರೊಬ್ಬ ಗುಜರಿ ವ್ಯಾಪಾರಿ ಆಗಿರ್ತಿದ್ರು ಸಂವಿಧಾನ ಇಲ್ಲದೇ ಇದ್ದರೆ, ಅಂಬೇಡ್ಕರ್ ಇಲ್ಲದೇ ಇದ್ದರೆ ಅಂತ ಹೇಳ್ತಾರೆ. ಇಂಥ ಮಾತುಗಳು ಕೂಡ ಅನಗತ್ಯ. ಗುಜರಿ ವ್ಯಾಪಾರಿ ಏನು ಕಡಿಮೆನಾ? ಗುಜರಿ ವ್ಯಾಪಾರಿ ಏನು ಕಡಿಮೆನಾ? ಅದೊಂದು ಕಾಯಕ. ಅವನ ಗೌರವದಲ್ಲಿ ಜೀವನ ಮಾಡ್ತಾನೆ. ದನ ಕಾಯೋದು, ಕುರಿ ಕಾಯೋದು ಏನು ಕಡಿಮೆನಾ? ಹಿಂದೊಮ್ಮೆ ನಮ್ಮ ಸದನದಲ್ಲಿ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂದಿತ್ತು. ಒಂದು ಸಮುದಾಯದ ಒಬ್ಬ ಶಾಸಕ ದನ ಕಾಯೋನು ಮುಖ್ಯಮಂತ್ರಿ, ಕುರಿ ಕಾಯೋನು ಉಪಮುಖ್ಯಮಂತ್ರಿ ಅಂಥೇಳಿ ಅವಹೇಳನ ಮಾಡಿದ್ರು. ಅದಕ್ಕೆ ತಿರುಗೇಟಾಗಿ ಹಂದಿ ತಿನ್ನೋನು ಕಾನೂನು ಮಂತ್ರಿ ಆಗೋದಾರ ನಾನೇ ಯಾಕೆ ಆಗಬಾರ್ದು ಅನ್ನೋ ಕೂಡ ಸವಾಲು ಹಾಕಿದರು. ನೋಡಿ, ಈ ಥರ ಮಾತುಗಳು ಇದ್ದಾವಲ್ಲ, ಯಾರಿಗೂ ಕೂಡ ಯೋಗ್ಯವಾದವಲ್ಲ. ಅಂದರೆ ನೀವು ಬೈದಾಡಲಿಕ್ಕೆ
ಕೆಟ್ಟವಾಗಿ ಮಾತಾಡಲಿಕ್ಕೆ ಸದನಗಳನ್ನ ಕಟ್ಟಿಕೊಟ್ಟಿಲ್ಲ ಅಥವಾ ನಿಮಗೆ ಸಂಬಳ ಕೊಡ್ತಾ ಇಲ್ಲ. ಎಲ್ಲ ರಾಜಕಾರಣಿಗಳ ನಾಲ್ಗೆ ಹಿಡಿತಲ್ಲಿರಬೇಕು. ಪ್ರಜಾಸತ್ತಾತ್ಮಕವಾದ ಭಾಷೆಗಳನ್ನೇ ಬಳಸಬೇಕು. ಅದಕ್ಕಾಗಿ ಒಂದು ವ್ಯವಸ್ಥೆ ಕೂಡ ಇದೆ ಅಲ್ಲಿ. ಅವ್ರನ್ನ ಯಾರೂ ಅಲ್ಲಿ ಸುಮ್ಮನೆ ಕೂರಿಸಿಲ್ಲ. ಸರ್ಕಾರಿ ಅಂದರೆ ಸಾರ್ವಜನಿಕರ ದುಡ್ಡಲ್ಲಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರ ಖರ್ಚು ವೆಚ್ಚಗಳನ್ನು ನೋಡುವಂತಹ, ಇವರ ಕೆಲಸ ಕಾರ್ಯಗಳು ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ರೀತಿ ರಿವಾಜುಗಳಿದ್ದಾವೆ. ಹೀಗಾಗಿ ಯಾವುದೇ ರಾಜಕಾರಣಿ ಎಲ್ಲೇ ಮೀರಿ ಮಾತನಾಡೋದು, ಸದನದಲ್ಲಿ ಅಗೌರವದಲ್ಲಿ ನಡ್ಕೊಳ್ಳೋದು ಈ ದೇಶದ ಜನತೆಗೆ ಕೊಡುವಂಥ ಅಗೌರವ. ಸೊ ಗೌರವದಲ್ಲಿ ನಡ್ಕೋಬೇಕಾದರೂ ಅಗೌರವದಲ್ಲಿ ನಡ್ಕೊಂಡ್ರೆ ಯಾರಿಗೂ ಕ್ಷೇಮ ಅಲ್ಲ. ಮೊನ್ನೆ ತಾನೇ ಈಗ ನಿನ್ನೆ ಕರ್ನಾಟಕದ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು CT ರವಿ ಅವರು ನಡುವೆ ನಡೆದಂಥ ಮಾತುಕತೆಗಳಲ್ಲಿ ಅವಾಚ್ಯ ಪದಗಳನ್ನು ಬಳಸಿದ್ದಾರೆ, ಅಗೌರವದ ಪದಗಳನ್ನು ಬಳಸಿದ್ದಾರೆ ಅಂಥೇಳಿ CT ಎದ್ದು ರಂಪ ಆಗಿದೆ. CT ರವಿನ ಪೊಲೀಸ್ನವರು ಸದನದಲ್ಲೇ ಆಲ್ಮೋಸ್ಟ್ ಹೊತ್ಕೊಂಡೇ ಹೋಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಳುತ್ತಾ ಇಂಥ ಮಾತುಗಳನ್ನ ಆಡ್ಬೋದಾ ಅಂಥೇಳಿ ರೋಧಿಸಿರೋದು, ಅವರ ಅನುಯಾಯಿಗಳು CT ರವಿನ ಓಡಿಸ್ಕೊಂಡೋಗಿ ದೌರ್ಜನ್ಯ ನಡೆಸೋಕ್ಕೆ ಹೋಗಿರೋದು, ಇವೆಲ್ಲ ನೋಡಿದರೆ ಸದನದಲ್ಲಿ ಇಷ್ಟು ವರ್ಷ ಅಲ್ಲ ಅನುಭವ ಆಗಿದ್ರೂ ಇಂಥ ಗಲಭೆಗಳು ನಡೀತಾವೆ ಅಂತ ಅಂದರೆ ಇವರಿಗೆ ಯಾರಿಗೂ ಜಾತಿಯ ಮನಸ್ಸಿಂದ ಹೊರಗಡೆ ಬಂದಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಅರ್ಥ ಆಗಿಲ್ಲ ಇವಕ್ಕೆ ಅಂತೇಳಿ ಅರ್ಥ ಆಗುತ್ತೆ. ಸೊ ದಯಮಾಡಿ ಸಾರ್ವಜನಿಕರು ತಮ್ಮ ಕ್ಷೇತ್ರದಲ್ಲಿರುವಂಥ ಶಾಸಕರುಗಳಿಗೆ, ಶಾಸಕಿಯರಿಗೆ, ಸಂಸದರಿಗೆ ಒಂದು ಸಾರ್ವಜನಿಕವಾಗಿ ಬುದ್ಧಿ ಹೇಳುವಂಥ ಮಾತುಗಳು ನಡೀಬೇಕು. ಇಲ್ಲಿ ಜನರೊಟ್ಟಿಗೆ ನಡ್ಕೊಳ್ಳುವಾಗ ಎಷ್ಟು ಗೌರವದಲ್ಲಿ ನಡ್ಕೊಳ್ತಾರೆ, ಹಾಗೆ ಸದನದಲ್ಲೂ ಕೂಡ ಅವರವರೇ ಇದ್ದಾಗ ಅಷ್ಟೇ ಗೌರವದಲ್ಲಿ ನಡ್ಕೊಳ್ಬೇಕು. ಒಬ್ಬ ಸಂಸದ, ಒಬ್ಬ ಶಾಸಕ ಜನರನ್ನ ಸಾರ್ವಜನಿಕವಾಗಿ, ಮತದಾರನ ಸಾರ್ವಜನಿಕವಾಗಿ ಕೆಟ್ಟ ಪದಗಳಲ್ಲಿ ಬಳಸಲ್ಲ. ಬಳಸಿದರೆ ಅವರು ಅದನ್ನು ಉಳಿಯೋದೂ ಇಲ್ಲ. ಅವ್ರ ಟರ್ಮ್ 5 ವರ್ಷಕ್ಕೆ ಕೊನೆ ಆಗುತ್ತೆ ಅನ್ನೋದು ಗೊತ್ತು ಅವರಿಗೆ. ಹೀಗಾಗಿ ಮತದಾರರ ಹತ್ರ ಬೀದಿಗಳಲ್ಲಿ ಎಷ್ಟು ಗೌರವದಲ್ಲಿ ನಡ್ಕೊಳ್ತೀರಿ, ಹಾಗೆ ಸದನದಲ್ಲೂ ಕೂಡ ಅದಕ್ಕಿಂತ ಗೌರವದಲ್ಲಿ ನಡ್ಕೊಳ್ಬೇಕು ಅನ್ನೋದು ಇತ್ತೀಚಿನ ತಮಗೆ ಸಾರ್ವಜನಿಕರು ಹೇಳಕ್ಕೆ ಬಯಸ್ತಿರೋಂಥ ಮಾತುಗಳು. ನಿಮ್ಮ ಈ ನಡವಳಿಕೆಗಳಿಂದಾಗಿ ಸಮಾಜದಲ್ಲಿ ಶಾಂತಿ ಕದಡ್ತಾ ಇದೆ, ದ್ವೇಷ ಜಾಸ್ತಿ ಆಗ್ತಾ ಇದೆ. ಅಂಬೇಡ್ಕರ್ನ ಪ್ರೀತಿಸುವಂಥ, ಮೇಲ್ಮಟ್ಟಕ್ಕೆ ಪ್ರೀತಿಸೋರು ಹಲವರು ಇದ್ದರೆ, ತುಂಬ ಡೀಪಾಗಿ ಅವ್ರನ್ನ ಹೃದಯ ತಗೊಂಡವರು ಸಾಕಷ್ಟು ಜನ ಇದ್ದಾರೆ. ಹಿಂದಿನ ಚರಿತ್ರೆಯಲ್ಲಿ ಹಿಂದೆ ನಡೆದು ಹೋಗಿದ್ದನ್ನು ಮಾತನಾಡೋದು ಈಗ ಎಷ್ಟು ಪ್ರಸ್ತುತ ಅಂತ ಗೊತ್ತಿಲ್ಲ. BJP ಅವರು, ಕಾಂಗ್ರೆಸ್ನವರೇನು ದೊಡ್ಡ ಶಾಬಾಸ್ಗಳೇನಲ್ಲ, ಅವರು ಕೂಡ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ, ಅವ್ರನ್ನ ಪಕ್ಷದ ಹೊರಗಾಕಿದ್ದಾರೆ ಅಥವಾ ಇವ್ರು ಬಿಟ್ಟು ಬಂದಿದ್ದಾರೆ, ಹಂಗೆ ನಡ್ಕೊಂಡಿದ್ದಾರೆ. ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಒಬ್ಬ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ನವರನ್ನು ಸೋಲಿಸೋಕ್ಕೆ ಆಗಿನ ಪ್ರಧಾನಿಗಳೇ ಆಗಿದ್ದಂಥ ನೆಹರು ಅವರ ವಿರುದ್ಧವಾಗಿ ಪ್ರಚಾರ ಮಾಡಿದ್ದಾರೆ. ಇಂಥ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇತ್ತಾ ಅನ್ನೋ ಪ್ರಶ್ನೆ ಅವ್ರು ತೆಗೆದಿದ್ದಾರೆ. ಇವರೇನು ಹೇಳ್ತಾರೆ, ಅಂಬೇಡ್ಕರ್ ಬಗ್ಗೆ ಸದನದಲ್ಲಿ ಕೆರೆದಾಗ ಮಾತನಾಡ್ತಾ ಇದ್ದಾರೆ, ಇವರಿಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ ಅಂತ. ಅಂದರೆ ಇಲ್ಲಿ ಅಂಬೇಡ್ಕರನ್ನು ಕೇಂದ್ರೀಕರಿಸಿ ಮಾತಾಡ್ತಾ ಇದ್ದಾರೋ ಅಥವಾ ದಲಿತ ಸಮುದಾಯದ ಓಟ್ಗಳ ಮೇಲೆ ಕಣ್ಣಿಟ್ಟು ಮಾತಾಡ್ತಾ ಇದ್ದಾರೋ ಅನ್ನೋದು ಕೂಡ ನಮಗೆ ಸಾರ್ವಜನಿಕ ಅರ್ಥ ಆಗಬೇಕು. ಈಗ ಮುಸಲ್ಮಾನರ ವಿರುದ್ಧವಾಗಿ ಅಂಬೇಡ್ಕರ್ನ ಎತ್ಕಟ್ಟೋದು, ಅಥವಾ ಅಂಬೇಡ್ಕರ್ ಮುಸಲ್ಮಾನರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಲ್ಲ ಅಂತ ಹೇಳೋದು, ಅಥವಾ ಈಗ ಮುಸಲ್ಮಾನರು ಅಂಬೇಡ್ಕರ್ ನಮಗೆ ದೇವರು, ಅವರೇ ಸಂವಿಧಾನದಿಂದ ನಾವು ಚೆನ್ನಾಗಿ ಬಾಳ್ತಾ ಇದೀವಿ ಅಂತ ಹೇಳೋವಂಥ ವಿಷಯಗಳಿರ್ಬೋದು. ದಲಿತ ಸಮುದಾಯದವರು ಅದನ್ನೆಲ್ಲ ಅಂಬೇಡ್ಕರ್ನ ಸದನದಲ್ಲಿ BJP ಅವರು ಬೈದಿರೋದ್ರಿಂದ ಅವರೆಲ್ಲ BJPನ ಬಿಟ್ಟು ಹಾಕಿ ಎಲ್ಲ ಕಾಂಗ್ರೆಸ್ಸಿಗೆ ಬಂದ್ಬಿಡಿ ಅಂತೇಳಿ ಆಹ್ವಾನ ಮಾಡ್ತಾ ಇರೋದು, ಇವೆಲ್ಲ ನೋಡಿದರೆ ಅಂಬೇಡ್ಕರ್ ಮೇಲಿರೋ ಪ್ರೀತಿಗಿಂತ ಹೆಚ್ಚಾಗಿ ದಲಿತ ಮತದಾರರನ್ನ ತನ್ನತ್ತ ಸೆಳೆಯುವಂಥ ಆಟಗಳು ನಡೀತಾ ಇದೆ ಅನ್ನೋದಲ್ಲಿ ಗೊತ್ತಾಗ್ತದೆ. ಜನರು ಎಲ್ಲಿ ಇಂಥವ್ರಿಗೆ ಬುದ್ಧಿ ಹೇಳಬೇಕು ಅದನ್ನು ಹೇಳಬೇಕು. ಸಾರ್ವಜನಿಕವಾಗಿ ಶಾಂತಿ ಕದಡದಂಗೆ ರಾಜಕಾರಣಿಗಳು ನಡ್ಕೊಳ್ಬೇಕು. ಅವ್ರಿಗೂ ಕೂಡ ಒಂದು ವಿವೇಕನ ಪ್ರದರ್ಶಿಸಬೇಕು.
ಅಧಿಕಾರ ಇದೆ, ಜನರು ನಮಗೆ ಅಧಿಕಾರ ಕೊಟ್ಟು ಅಲ್ಲಿ ಕೂರಿಸಿದ್ದಾರೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋ ಅಹಂಕಾರ ಅವ್ರಿಗೆ ಒಳ್ಳೆಯದಲ್ಲ. ಸಮಾಜಕ್ಕೆ ಇದರಿಂದ ಏನು ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಈ ಸಾರಿ ಕರ್ನಾಟಕ ವಿಧಾನಸಭೆ ಆಗಲಿ ಅಥವಾ ರಾಷ್ಟ್ರದ ಸಂಸತ್ತೇ ಆಗಲಿ, ದೇಶದ ಅಭಿವೃದ್ಧಿಯ ಹೆಸರಿನಲ್ಲಿ, ದೇಶದ ಒಂದು ರಕ್ಷಣೆಯ ಹೆಸರಿನಲ್ಲಿ ಏನೇನು ಚರ್ಚೆ ಆಗಬೇಕಾಯಿತು ಅವೆಲ್ಲವನ್ನು ಕೂಡ ಬದಿಗೊತ್ತಿ ಕೇವಲ ಈ ಕೆಟ್ಟ ಮಾತುಗಳ ಸುತ್ತಮುತ್ತ ಸದನದ ವೇಳೆಯನ್ನು ವ್ಯಯ ಮಾಡಲಾಗಿದೆ. ಸದನಕ್ಕಾಗೋ ಖರ್ಚನ್ನು ಕೂಡ ಅದು ಯೋಗ್ಯತೆಯಿಂದ ಬಳಸಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಇಂಥವೆಲ್ಲವನ್ನು ಗಮನದಲ್ಲಿಟ್ಟು ತಮ್ಮ ಶಾಸಕರು, ತಮ್ಮ ಸಂಸದರು ಸಂಸತ್ತಿನಲ್ಲಿ, ವಿಧಾನಸಭೆಯಲ್ಲಿ ಸರಿಯಾಗಿ ನಡ್ಕೊಳ್ಳಿ ಅಂತ ಹೇಳಿ ಸಾರ್ವಜನಿಕರು ಕೂಡ ಹೇಳೋದನ್ನು ಕಲಿಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳು ಘನತೆಯಿಂದ, ಗೌರವದಿಂದ, ಸದನದ ಗೌರವವನ್ನು ಕಾಪಾಡ್ತಾ, ಡೆಮೊಕ್ರೆಟಿಕ್ ಮೌಲ್ಯಗಳನ್ನು ಉಳಿಸ್ತಾ, ಜನರ ಕಷ್ಟಗಳಿಗೆ ನೆರವಾಗುವಂಥ ಮನಸ್ಥಿತಿಯನ್ನು ಹೊಂದಿ ಕೆಲಸ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸೋಕ್ಕೆ ಇಷ್ಟಪಡ್ತೀನಿ. ಆಲಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.